ತಮ್ಮೆಲ್ಲರಿಗೂ ಗೊತ್ತಿದೆ, ಸಮಯದ ಅಭಾವ, ಹೆಚ್ಚಿನ ಸಮಯ ಮಾತಾಡಕ್ ಹೋಗಲ್ಲ. 26ನೇ ತಾರೀಕಿಗೆ ಚುನಾವಣೆ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ನಮ್ಮ NDA ಅಭ್ಯರ್ಥಿಯಾಗಿ 2ನೇ ಸಾರಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ಕರ್ನಾಟಕ ರೈತ ಬಂಧುಗಳಿಗೆ ಸಾಲವನ್ನ ಮನ್ನಾ ಮಾಡಿ ಅತಿ ಹೆಚ್ಚಿನ ಶಕ್ತಿಯನ್ನ ತುಂಬಿದವ್ರು ಯಾರಾದ್ರೂ ಇದ್ರೆ ಕುಮಾರಣ್ಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕುಮಾರಣ್ಣವ್ರನ್ನ ನಾವು ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಿ ನರೇಂದ್ರ ಮೋದಿ ಅವರಿಗೆ ಕೈ ಜೋಡಿಸುವಂತ ಕಾರ್ಯಕ್ರಮಗಳನ್ನ ನಾವೆಲ್ಲ ಶಕ್ತಿಯನ್ನ ತುಂಬಬೇಕಾಗ್ತದೆ ಗುರು ಹಿರಿಯರು. ಅದಕ್ಕೋಸ್ಕರ ಮನೆ ಮನೆಯಲ್ಲಿ ತಾವು ಪೂಜೆಯನ್ನ ನಮ್ಮ ಅಕ್ಕ ಮಂಜುಳಕ್ಕವರು ಹೇಳಿದಾಗೆ ಪೂಜೆಯನ್ನ ಸಲ್ಲಿಸಿ ನಮ್ಮ ಮತಗಟ್ಟೆಗೆ ಹೋಗಿ ಕುಮಾರಣ್ಣನ 4-5 ಲಕ್ಷ ಅಂತರದಿಂದ ನಾವು ಗೆಲ್ಲಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಕುಮಾರಣ್ಣಗೆ ಪಕ್ಷ ಇಲ್ಲ. ಯಾಕೆಂದ್ರೆ ಸಾಲವನ್ನ ಮನ್ನಾ ಮಾಡುದು ಕುಮಾರಣ್ಣ ಒಂದಿ JDS ಮತ್ತೆ ಬಿಜೆಪಿಗೆಲ್ಲ ಮಾಡುದು, ಎಲ್ಲ ಪಕ್ಷದವರೆಗೂ ಮಾಡಿರುವಂತದ್ದು. ಕುಮಾರಣ್ಣ ಸೇವೆಯನ್ನ ಕೊಟ್ಟದ್ದು ರೈತ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರಂತ ಸಂದರ್ಭದಲ್ಲಿ ಆವಾಗ ನಮ್ಮ ಮಂಡ್ಯ ಜಿಲ್ಲೆಗೆ SM ಕೃಷ್ಣ ಸಾಹೇಬ್ರು ಮತ್ತೆ ಕುಮಾರಣ್ಣವರೇ ಬಂದು ಮನೆ ಮನೆಗೆ, ರೈತರ ಬಡ ಮನೆಗೆ ಹೋಗಿ ಹಗಲು ರಾತ್ರಿ ಅಂದನೆ ಅವರ ಕಷ್ಟಗಳನ್ನ ಕೇಳಿದಂತವ್ರು ಯಾರು ಇದ್ದಾರೆ ಅಂತ ಹೇಳಿದ್ರೆ ಅವರು ಕುಮಾರಣ್ಣಂಗೆ ಪಕ್ಷನೇ ಇರಬಾರ್ದು ಅಂತ ಹೇಳಿ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಾದಂತ ಪುಟ್ಟರಾಜಣ್ಣ ನಿಜವಾಗ್ಲೂ ಅವರು ನನಗೆ ಒಂದು ಗುರುವಾಗಿ ಒಂದು ಸಮಯದಲ್ಲಿ ನನಗೆ ಒಂದು ಶಕ್ತಿಯನ್ನ ತುಂಬಿದಂತವ್ರು. ಇಲ್ಲಿ ಪಂಡಪುರದಲ್ಲಿ ಅವರು ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ತಂದಿದ್ದಾರೆ ಅಂದ್ರೆ ಕುಮಾರಣ್ಣ ಇದ್ದಾಗ್ಲೇ ಅಲ್ಲ, ಯಡಿಯೂರಪ್ಪ ಇದ್ದಾಗ್ಲೇ ಹಣ 1700 ಕೋಟಿ ಹತ್ರ ಹೊಡ್ಕೊಂಡ್ ಬಂದ್ಬಿಟ್ಟವ್ರೆ. ಯಾವ ರೋಡ್ ನೋಡಿ, ಯಾವ ಒಂದು ಕೆಲಸ ನೋಡಿ, ಏತ ನಿರ್ವಹಣೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಕೆರೆಯನ್ನು ಬಿಟ್ಟಿಲ್ಲ. ಅವರು ಸೋತಿದ್ದಾರೆ ಅಂದ್ರೆ ಒಂದು ದುಃಖದ ಪ್ರಶ್ನೆ ಇದೆ. ಅವ್ರು ಏನು ಕಾಪಿಯನ್ನು ಮಾಡಿದ್ರು, ಅವ್ರ ಕೆಲಸವನ್ನು ಮಾಡಿದ್ರು, ಅದೇ ರೀತಿ ನಾನು ಕಾಪಿ ಮಾಡಿ KRಪೇಟೆ ಕೆಲಸ ಮಾಡುವಂಥದ್ದು. ಇನ್ನೊಂದು ಫ್ಯಾಕ್ಟರಿಯನ್ನ ಕೇಳಿದಿರಿ, ನಾನು ಪುಟ್ಟರಾಜಣ್ಣ ಸೇರಿ 2 ಬಾರ್ಡರ್ ನಲ್ಲಿ ನಾವು 300 ಎಕರೆ ರಿಜರ್ವೇಶನ್ ಮಾಡಿ ಇವತ್ತು 5,000-6,000 ಜನ ಮಕ್ಕಳು ಇದನ್ನ ಗಾರ್ಮೆಂಟ್ಸ್ ಫ್ಯಾಕ್ಟರಿಗೆ ಹೋಗ್ತಾ ಇದ್ದಾರೆ. ನಿಮ್ಮ ಪಾಂಡುಪುರದಲ್ಲೂ ಸಹ KRಪೇಟೆಯವರು ಸಹ. ಇನ್ನೊಂದು ಫುಡ್ ಪಾರ್ಕ್ ಮಾಡಬೇಕಾದ್ರೂ ನಾವೇ ಕಾರಣ. ಅದು ಕುಮಾರಣ್ಣ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಅದನ್ನ ಎಂದೆಂದಿಗೂ ನಾವು ಬರೆಯಕ್ಕಾಗಲ್ಲ. ಇನ್ನು 1 ವರ್ಷ 2 ವರ್ಷದಲ್ಲಿ 5,000 ಜನ ಕೆಲಸ ಮಾಡುವಂತ ಯೋಜನೆಗಳು ಫುಡ್ ಫ್ಯಾಕ್ಟರಿಯಲ್ಲಿ ಬರ್ತದೆ, ಮೆಗಾ ಫುಡ್ ಪಾರ್ಕ್ ನಲ್ಲಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಇಲ್ಲಿ ವೇದಿಕೆ ಮೇಲೆ ಕುಂತಿರುವಂತ ಎಲ್ಲರಿಗೂ ಗಣ್ಯರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.